ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತರೊಂದಕ್ಕೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಸೌಭಾಗ್ಯನಷ್ಟ ಅಂತಕ್ಕಂಥ ವಿಚಾರದ ಬಗ್ಗೆ ತಮ್ಮೊಡನೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ. ಈ ಸೌಭಾಗ್ಯನಷ್ಟ ಹೇಗೆ ಪ್ರಾಪ್ತವಾಗುತ್ತೆ, ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥ ವಿಚಾರವಾಗಿ ತಮ್ಮೊಡನೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳಿಸಿಕೊಟ್ಟಿದ್ವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಸೌಭಾಗ್ಯ ನಷ್ಟವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ಳಿದ್ದೇವೆ. ಈ ಸೌಭಾಗ್ಯ ನಷ್ಟ ಅಂತಕ್ಕಂತಹ ದೋಷವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು ಅಂತಂದಾಗ, ಪ್ರಥಮವಾಗಿ ಬರ್ತಕ್ಕಂಥದ್ದು, ಇನ್ನು ವೇದೋಕ್ತವಾಗಿ ನನಗೆ ಪುರೋಹಿತರನ್ನ ಕರೆಸಿ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಪೂಜೆಗಳಿಗೆ ಸಂಬಂಧಪಟ್ಟಿದ ಹಾಗೆ ನೋಡೋದಾದರೆ, ನವಗ್ರಹ ಪೂರ್ವಕ ಸಂಧಿ ಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ಕೊಳ್ತಕ್ಕಂಥದ್ದು, ವಿಧವಾ ಭಾಗ್ಯ ನಿವಾರಣೆಗಾಗಿ ಅಥವಾ ವಿದುರ ಭಾಗ್ಯ ನಿವಾರಣೆಗಾಗಿ ಸ್ವಯಂವರ ಪಾರ್ವತಿ ದೇವಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಇದು ಮುಖ್ಯವಾಗಿ ಬರ್ತಕ್ಕಂಥದ್ದು. ಇನ್ನು ಮನೆಯಲ್ಲೇ ತಾವು ಏನು ಮಾಡಿಕೊಳ್ಬೋದು ಅಂದರೆ, ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಸ್ತ್ರೀಯರು, ಹೆಣ್ಮಕ್ಕಳು ಇದನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಎರಡನೇದಾಗಿ, ತಮಗೆ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಲಿಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ ಏನು ಮಾಡ್ಬೋದು ಅಂದಾಗ, ಶ್ರೀ ಮಹಾವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೂಡ ಮಾಡಬಹುದು. ಇದನ್ನು ಹೊರತುಪಡಿಸಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಮನೆಯಲ್ಲಿ ಸ್ತ್ರೀಯರು ಅರಿಶಿನ ಕುಂಕುಮವನ್ನು ಹಿಡಿದು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು, ಅಥವಾ ಸಹಸ್ರನಾಮ ಸ್ತೋತ್ರವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು, ಹಾಗೂ ಮನೆಯಲ್ಲಿರ್ತಕ್ಕಂತಹ ಈ ಅಲಕ್ಷ್ಮಿ ದೋಷ ನಿವಾರಣೆಗಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ತಾವು ಮಾಡಿಕೊಂಡಾಗ ಖಂಡಿತವಾಗಲೂ ಕೂಡ ನಿಮಗೆ ಈ ಸೌಭಾಗ್ಯ ನಿಷ್ಠ ಅಂತಕ್ಕಂತಹ ದೋಷವು ಏನಾಗುತ್ತೆ, ನಿವಾರಣೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲವೂ ಕೂಡ ಹಣ, ಆಸ್ತಿ, ಸಂಪತ್ತು ಮತ್ತು ಮಾನಸಿಕವಾಗಿ ನೆಮ್ಮದಿ, ಆರೋಗ್ಯ, ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇದಿಷ್ಟು ಸೌಭಾಗ್ಯ ನಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಇರತಕ್ಕಂತಹ ಒಂದಿಷ್ಟು ಉಪಾಯಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಈ ಒಂದು ಶಾಪಕ್ಕೆ ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಇದೇ ರೀತಿಯಾದಂಥ ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಲ್ಲಿ ಅಥವಾ ಮನೆಯಲ್ಲಿ ವಾಮಚಾರಿಕ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನಮಗೆ ನೀವು ಕರೆಯನ್ನು ಮಾಡ್ಬೋದು. ಇಲ್ಲಾಂದರೆ ಕಮೆಂಟ್ ಮುಖೇನವಾಗೂ ಕೂಡ ನಾವು ನಿಮಗೆ ಉತ್ತರವನ್ನು ಕೂಡ ನೀಡ್ತೇವೆ. ಅಥವಾ ನೀವೇ ನಾವಿರತಕ್ಕಂಥ ಸ್ಥಳಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಮ್ಮೊಡನೆ ಹಂಚಿಕೊಂಡಲ್ಲಿ ಖಂಡಿತವಾಗಲೂ ನಮ್ಮಲ್ಲಿ ಪರಿಹಾರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.